ಹಾಯ್ ಹಲೋ ನಮಸ್ಕಾರ. ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದು ಅಂಬ್ರೆಲಾ ಫ್ರಾಕು 11 ವರ್ಷದ ಮಕ್ಕಳಿಗೆ ಕಸ್ಟಮರ್ದು. 11 ವರ್ಷದವಳು ಇದ್ದಾಳೆ. ಅವಳಿಗೆ ಎದೆ ಸುತ್ತ ಬಂದ ಬಡಕ ಇದ್ದಾಳೆ. ಸ್ವಲ್ಪ ಜಾಸ್ತಿ ಬಟ್ಟೆ ಕೊಡ್ರಿ, ದೊಡ್ಡದು ಎಟ್ಟು ಹೊಲಕ್ಕೆ ಕೊಡ್ರಿ, ಇಟ್ಟು ತೊಡೋಂಗ ಅಂತ ಹೇಳಿದ್ದಾರೆ. 9 ಇಂಚ್ ಕೊಟ್ಟೀನಿ ಎದೆ ಸುತ್ತಾಗೆ. ಬೌಡಿ ಉದ್ದ ಒಂದು 13.5 ಕೊಡ್ತೀನಿ. ಇದು 13.5 ಬೌಡಿ ಉದ್ದ. ಕೊರಳಿನಾಗಲ್ಲ 2 ಇಂಚು. ಅಂದ್ರೆ ಭುಜ ಇಳಿಬಾರ್ದಂದ್ರೆ ಇನ್ನೂ 2 ಗೆರೆ ಕಡಿಮೆ ತಗೋಬೋದು, ಬಡಕಿರ್ತಾರಲ್ಲ ಹಾಗಾಗಿ. ಶೋಲ್ಡ್ರು 3 ಇಂಚು. ಕೊರಳಿನ ಉದ್ದ 4.5 ಅಥವಾ 5 ಇಂಚ ತಗೋಬೋದು. ಬ್ಯಾಕು ಹುಕ್ ಮಾಡ್ಬೋದು. ಬಗಲಿನ ಉದ್ದ 5, ಅಂದರೆ ಶೋಲ್ಡ್ರ್ ಅಟ್ಯಾಚ್ ಮಾಡ್ತೀವಿ. 4.5ಗೆ ರೆಡಿ ಬರುತ್ತೆ. ಸೇಮ್ 1 ಇಂಚು ರೌಂಡ್ ಶೇಪು ಬಗಲಿಂದು. ಇಲ್ಲಿಂದ ಮೂಲೆಯಿಂದ 1 ಇಂಚಿಗೆ ಬಗಲಿನ ರೌಂಡ್ ಶೇಪ್ ತಗೋಬೇಕು. ಹೌದಾ? ಇದು ಬಂದು ಮಿಡಲ್ ಟಕ್ಸ್ ಹಾಕೋದು, ಶೋಲ್ಡ್ರದು ನಡುಮಧ್ಯ ಬಂದು. ಇದು ಕೊರಳಿನ ರೌಂಡ್ ಶೇಪು. 2 ಸೇಮ್ ತಗೋಲ್ಲ, ಬ್ಯಾಕ್ ರೌಂಡ್ ತಗೋತಾನೆ. ಫ್ರಂಟ್ ಬಂದು ಸ್ವಲ್ಪ ವಿ ಶೇಪು ಅಥವಾ ಪಂಚ್ ಇಟ್ಕೋತೀನಿ. ಇದು ಬಂದು ಲೈನಿಂಗ್ ಮಾತ್ರ ಕಟ್ಟಿಂಗು, ಸ್ಟ್ರೈಟ್ ಕಟ್ ತಗೋತೀನಿ. ಆಮೇಲೆ ಇದು ಅಂಚಿ ಇದೆ, ಹೋಲ್ ಬರುತ್ತೆ ಅಂತಂದು ಸ್ವಲ್ಪ ಲೂಸ್ ಕೊಡ್ತಾಯಿದ್ದೀನಿ. ಸ್ಟ್ರೇಟ್ ಕಟ್ಟಿಂಗು, ಎಕ್ಸ್ಟ್ರಾ ಬಟ್ಟೆ. ಬಗಲಿಂದ ರೌಂಡ್ ಶೇಪು. ಸಾದಾ ಟಕ್ಸ್ ಇಟ್ಟು ಹೊಲಿಬೋದು. ಬ್ಯಾಕ್ ಸೈಡು ಮೇಲಿಟ್ಟು ರೌಂಡ್ ಶೇಪ್ ತಗೋತಾನೆ. ಆಮೇಲೆ ಫ್ರಂಟ್ ಬೇರೆ ತಗೊಳ್ಳೋಣ, ಓಕೆನಾ? ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಬೇರೆ ಬೇರೆ ಮಾಡ್ಕೊನು. ಸೇಮ್ ಮೇನ್ ಫ್ಯಾಬ್ರಿಕ್, ಅಂದರೆ ಹೊಸದ ಇದೆ ಸಾಡಿ. ಒಬ್ಬರಿಗೆ ಅಂಬ್ರೆಲಾ ಹೊಲಕ್ಕೆ ಕೊಟ್ಟಿದ್ದು ನೋಡಿದ್ರಲ್ಲ, ಹಾಗಾಗಿ ನನ್ನ ಮೊಮ್ಮಗಳಿಗೂ ಹೊಲಕ್ಕೆ ಕೊಡ್ರಿ ಚೆನ್ನಾಗೈತಿ ಅಂತಂದು ಕೊಟ್ಟಿದ್ದಾರ. ಹಾಗಾಗಿ ಸಣ್ಣದೈತಿ ಹುಡುಗಿ, ಸ್ವಲ್ಪ ಇಟ್ಟು ತೊಡೋಂಗೆ ಹೊಲಕ್ಕೆ ಕೊಡವ ಅಂತಂದು ಇದ್ರ ಮಾಡಿದಾರೆ. ಇದು ಫ್ರಂಟು ಎಲೆ ಕೊಳ ತೊಗೊಂಡಿನಿ. ಬ್ಯಾಕ್ ಸೈಡು ರೌಂಡ್ ಶೇಪು, ಚೂರು ಕೆಳಕ್ಕಷ್ಟೇ, ಓಕೆನಾ? ರೌಂಡು. ಇನ್ನು ಮೇನ್ ಫ್ಯಾಬ್ರಿಕ್ಕು ಸಾರಿದು ಈ ಥರ ಇದೆ. ಬಟ್ಟೆ ಸೆರಗು ಒಂಥರ ಇದೊಂಥರ ಇದೆ. ಸೆರಗಿಂದು ಸ್ವಲ್ಪ ಲೈನ್ ಇದೆ, ಹಾಗಾಗಿ ಅದನ್ನು ತೊಗೊಳ್ಳೋದಿಲ್ಲ, ಬ್ಯಾಕ್ ಸೈಡೇ ತೊಗೋತೀನಿ. ಹೊಸದೇ ಇದೆ, ಮೊನ್ನೆ ನನ್ನ ಕಡೆನ ಪಿಕೋ ಹಾಕ್ಸಿದ್ರು, ಬಟ್ ಕ್ರಾಸ್ ಮೇಲೆ ಇದೆ ಸಾಡಿ, ಹಾಗಾಗಿ ಇದನ್ನು ಮಾಡಲಿಲ್ಲ. ಇದು ಬಾಡಿ ಶೇಪು. ಬಾಡಿ ಎಷ್ಟಿದೆ ಅಷ್ಟೇ ಸ್ಟ್ರೈಟ ಮೇನ್ ಫ್ಯಾಬ್ರಿಕ್ ತೊಗೋತೀನಿ. ಸೇಮ್ ಈ ಥರ ಬರುತ್ತೆ. ಬಟ್ ಇದು ಬಟ್ಟೆ ಸಾಡಿದು ಜರಿತೈತಿ, ನೋಡ್ಕೊಂಡು ಸ್ಟಿಚ್ ಹಾಕ್ಬೇಕು. ಬ್ಯಾಕ್ ಸೈಡಲ್ಲಿ ಎಷ್ಟು ಬೇಕೋ ಅಷ್ಟೇ, ಅಂದರೆ ಎಷ್ಟು ಮಾರ್ಜಿನ್ ಬಟ್ಟೆ ಬಿಟ್ಟೀನಿ, ಸ್ಟ್ರೇಟ್ ತಗೊಳ್ಳೋದು ಅಷ್ಟೇ. ಓಕೆನಾ? ಇಷ್ಟಾಯಿತು.
ಇದು ಬೌಡಿದು ಮಾತ್ರ ತಕ್ಕೊಂಡ್ರೆ 9 ಇಂಚು ಎದೆ ಸುತ್ತಳತೆ ಬೌಡಿ ಅಗಲ ತೊಗೊಂಡಿವಲ್ಲ ಈ ಥರ ಇದಂಥದ್ದು. ಇದನ್ನು ನಾವು ಟಕ್ಸ್ ಹಾಕಿ 1 ಇಂಚು ಮೈನಸ್ ಮಾಡಿರ್ತೀವಿ. ಹಾಗಾಗಿ ಅಂಬ್ರೆಲ್ಲಕ್ಕೆ 1 ಇಂಚು ಮೈನಸ್ ಮಾಡಿ ಅಗಲ ತೊಗೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಇದು ಬೌಡಿ ಆಯಿತಾ. ಆಮೇಲೆ ಇನ್ನು ಅಂಬ್ರೆಲ್ಲ ಲೈನಿಂಗ್ ಕಟ್ಟಿಂಗ್ ತೊಗೋತಾನೆ. ಇದು ಅಂಬ್ರೆಲ್ಲ ಬಂದು ಇಲ್ಲಿ ಬಟ್ಟೆ ಎತ್ತಿದ್ದು ನಡದ ಸುತ್ತಳತೆ ಬರುತ್ತೆ. ಇದು ಕೆಳಗಿನ ಫ್ರಿಲ್ ಆಗುತ್ತೆ. ಈ ಥರ ಬಂದಿದೆ. ಕ್ರಾಸ್ ಮೇಲೆ ಮೂಲೆ ಮೇಲೆ ಹಾಕ್ಕೊಂಡಿರ್ತೀವಿ. ಇದು ಈ ಕಡೆ ಈ ಥರ ಬಂದಿದೆ. ಇದು ಮೂಲೆ ಓಕೆನಾ. ಓಕೆ ಫ್ರೆಂಡ್, ಇದು ಅಂಬ್ರೆಲ್ಲ ಬಂದು ಇಲ್ಲಿ ನಡದ ಅಗಲ 8 ಇಂಚು, ನಡದ ಸುತ್ತಳತೆದು 8 ಇಂಚು ಅಗಲ ತೊಗೊಂಡಿನಿ. 9 ಇಂಚ್ ಇತ್ತಲ್ಲ ಬಾಡಿ ಸುತ್ತಳತೆ, ಅದನ್ನು 1 ಇಂಚಷ್ಟೇ ಮೈನಸ್ ಮಾಡೀನಿ. ನಡದ ಸುತ್ತಳತೆ ಇದನ್ನು 1 ಇಂಚು ಮೈನಸ್ ಮಾಡಿ 8 ಇಂಚು ಅಗಲ ತೊಗೊಂಡಿನಿ. ರೌಂಡ್ ಶೇಪು ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಮೊಣಕಾಲು ಕೆಳ ಸ್ವಲ್ಪ ಉದ್ದ ಇರಲಿ ಅನ್ನೋ ಸ್ವಲ್ಪ ಲೆಂತ್ ಕೊಟ್ಟೇನಿ. 29 ಉದ್ದ. ಏನು ಇಲ್ಲಿ ಫುಲ್ ಸ್ಟ್ರೇಟ್ ತೊಗೊಂಡಿರ್ತೀವಲ್ಲ ಮೂಲಿಂದ ಈ ಮೂಲಿಂದ ಮಿಡಲ್ಲೂ 29 ಈ ಸ್ಟಾರ್ಟಿಂಗು ಆ ಸ್ಟಾರ್ಟಿಂಗು ಎರಡೂ ಕಡೆ 29 ಮಿಡಲ್ಲೂ ಸೇಮ್ 29 ಬರಬೇಕು. ಈ ಥರ ಡಾಟ್ ಇಟ್ಟಿರ್ತೀವಲ್ಲ ಆ ಡಾಟನ್ನು ರೌಂಡ್ ಶೇಪ್ ಮಾರ್ಕ್ ಹಾಕ್ಕೋಬೇಕು. ಅಂಬ್ರೆಲ್ಲ ಸೇಮ್ ಮಾರ್ಕ್ ಹಾಕ್ಕೊಂಡು ಅದೇ ಸೇಮ್ ಮಾರ್ಕಿಂಗ್ ಮೇಲೆ ಕಟ್ಟಿಂಗ್ ತೊಗೋಬೇಕು. ಇಷ್ಟೇ. ಇದು ಮಾರ್ಕ್ ಇಲ್ಲಿಂದ ಹಿಂಗೆ ರೌಂಡ್ ಶೇಪು ಪಿಕೋ ಹಾಕ್ಬೋದು, ಇಲ್ಲ ಮಡಚಿ ಹೊಲಿಬೋದು. ಅಂದರೆ ಅವರು ಲಾಂಗ ಹಳ್ಳಿ ಕಡೆ ಎಲ್ಲ ಲಾಂಗ್ ಇಟ್ಟು ಹೊಲಿಸ್ಕೋತಾರೋ. ಇಟ್ಟು ತೋಡ್ಸೋಣ ದೊಡ್ಡ ಇಟ್ಟು ಹೊಲಿದ್ರೆ ಭಾಳ ದಿನ ಇಟ್ಟು ತೊಡ್ತಾರ ಅನ್ನೋ ಇದ್ರ ಮೇಲೆ ಸ್ವಲ್ಪ ದೊಡ್ಡ ಸೈಜು ಹೊಲಿಸ್ಕೊಂಡಿರ್ತಾರೆ. ಇದೇ ಸೇಮು. ಇದು ರೌಂಡು. ಓಕೆ ಫ್ರೆಂಡ್, ರೌಂಡ್ ಶೇಪು ಕಾಣ್ಬೋದು. ಇದು ಬಂದು ನಡದ ಸುತ್ತಳತೆ. ಇದು ಸಿಂಥೆಟಿಕ್ ಬಟ್ಟೆ ಹಿಗ್ಗತ್ತ ಈ ಥರ ಬರುತ್ತೆ ರೌಂಡ್ ಶೇಪು. ಇದು ಬಂದು ಅಂಬ್ರೆಲ್ಲ ರೌಂಡು. ಇದು ಬಂದು ನಡದ ಸುತ್ತಳತೆ. ಇಲ್ಲಿ ನಡದ ಸುತ್ತಳತೆ ಕಟ್ಟಿಂಗ್ ಆಯಿತು. ಇದು ನಡದ ಸುತ್ತಳತೆ. ಇದು ಬಂದು ಅಂಬ್ರೆಲ್ಲ. ಇದೇ ಸೇಮ್ ಮೇನ್ ಫ್ಯಾಬ್ರಿಕ್ಕು ಸಾಡಿ ಒಳಗೆ ತೊಗೊಂಡು ಸೇಮ್ ಒಂಚೂರು ಸಾಡಿ ಬಟ್ಟೆ 1 ಇಂಚ ಎಕ್ಸ್ಟ್ರಾ ತೊಗೋಬೇಕು. ಓಕೆ ಫ್ರೆಂಡ್, ಇದು ನಡದ ಸುತ್ತಳತೆದ್ದು ಲೈನಿಂಗ್ದು ಮೇನ್ ಫ್ಯಾಬ್ರಿಕ್ಕು ಫೋಲ್ಡಿಂಗ್ ಮಾಡಿ ಇಟ್ಕೊಂಡೆ. ಇದು ಬಂದು ಕೆಳಗಡೆಗೆ ರೌಂಡ್ ಶೇಪು ಇಲ್ಲಿವರೆಗೂ ಐತಿ. ಇದನ್ನು ಫಸ್ಟ್ ಕೆಳಗಿಂದು 1 ಇಂಚ ಎಕ್ಸ್ಟ್ರಾ ತೊಗೋತೀನಿ. ಫೋಲ್ಡಿಂಗ್ ಆಯಿತು, ಇದಾಯಿತು. ಲೈನಿಂಗಿಕ್ಕಿಂತ ಜಾಸ್ತಿ ಇರಬೇಕು. ಲೈನಿಂಗಿಕ್ಕಿಂತ ಮೇನ್ ಫ್ಯಾಬ್ರಿಕ್ಕು 1-1.5 ಇಂಚ ಜಾಸ್ತಿ ತೊಗೊಂಡಿದ್ದು. ಕೆಳಗೆ ಪಿಕ್ಕೊಂಡು ಮಾಡ್ಬೋದು, ಫೋಲ್ಡಿಂಗು ಮಾಡ್ಕೋಬೋದು. ನೀಟಾಗಿ ಅಂಬ್ರೆಲ್ಲ ತೊಗೊಂಡು ಸ್ವಲ್ಪ ಬಟ್ಟೆ ನಾಜೂಕನ್ನು ಪುಷ್ ಆಗೋದು ಜಾಸ್ತಿ ಹಿಗ್ಗತ್ತ. ಸ್ಲೋ ಮೂಮೆಂಟಲ್ಲೇ ಮಾಡ್ಕೋಬೇಕು. ಈ ಥರ ಅಂಬ್ರೆಲ್ಲ ತೊಗೋಬೇಕು. ಜಾಸ್ತಿ ಕಟ್ ಮಾಡ್ಕೊಂಡಿದ್ದಾಯಿತು. ಇದು ಬೌಡಿ ಸುತ್ತಳತೆ. ಇದು ಬಂದು ಕೆಳಗಿಂದು ಅಂಬ್ರೆಲ್ಲ ಸುತ್ತಳತೆ ಈ ಥರ ಇದೆ. ನೋಡ್ಕೊರಿ, ರೌಂಡ್ಗೆ ಚೆನ್ನಾಗಿ ಬಂದೈತಿ. ಬಟ್ಟೆ ಹಿಡ್ಗತ್ತದು. ನಾನು ಹೇಗೆ ತೋರಿಸಿದ್ರು ಸ್ವಲ್ಪ ಜರಿ ಆಗ್ತದೆ.
ಬಟ್ ಸೇಪು ರೌಂಡ್ ಸೇಪು ಚೆನ್ನಾಗಿ ಬಂದೈತಿ. ಹಾಗೆ ಹೊಲಿಯೋದು ವಿಡಿಯೋ ಮಾಡಿ ಬಿಡ್ತೀನಿ. ಹಾಗೆ ಫ್ರೆಂಡ್ ಹೊಸಬ್ರು ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಲೈಕ್ ಮಾಡಿ, ಹೇಗಾಗಿದೆ ಅನ್ನೋದು ತಿಳಿಸ್ಕೊಡಿ. ನಾವು ತಿದ್ಕೊಳ್ಳೋಕ್ಕೂ ಚಾನ್ಸ್ ಇದೆ. ಕಾಮೆಂಟ್ ಮಾಡಿ. ಅಂಬ್ರೆಲ್ಲ ಚೆನ್ನಾಗಿ ತೊಗೊಂಡು ನೋಡ್ಕೋಬೋದು. ಓಕೆನಾ? ಅಂದರೆ ಫ್ರಂಟು ಇದು ಇಲ್ಲಿ ಬರುತ್ತೆ, ಮಿಡಲ್ಲ ಇದು ಬರುತ್ತೆ. ಓಕೆ, ಅಂಬ್ರೆಲ್ಲದು ಫ್ರಾಕು. ಇದು ಕೆಳಗಿನ ಅಂಬ್ರೆಲ್ಲ, ಇದು ಬಾಡಿ. ಆಮೇಲೆ ಇದಕ್ಕೆ ನಾನು ಕಸಿ ಕೊಡಬೇಕು ಅಂತ ಅಂಬ್ರೆಲ್ಲ ಫ್ರಾಕಿಗೆ ಅಂಬ್ರೆಲ್ಲ ಕಸಿ ಇದೇ ಸೇಮು ಈ ಥರ ಬರುತ್ತೆ. ಅಂದರೆ ಇಲ್ಲಿ ಸಣ್ಣ ಬರುತ್ತೆ, ಇಲ್ಲಿ ಅಗಲ ತೊಗೋತೀನಿ. ಇದೇ ಸೇಮ ಫೋಲ್ಡಿಂಗು ಸಣ್ಣ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊತೀವಿ. ಸೇಮ್ ತೊಗೋತೀನಿ ಈ ಥರ ಸ್ಟ್ರೈಟ್. ಇದ್ರೊಳಗೆ 2 ಮಿಡಲ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕೆಳಗೆ ಅಗಲ, ಮೇಲೆ ಸಣ್ಣ, ಆ ಟೈಪು ಸ್ಟ್ರೈಟ್. ಓಕೆ ಫ್ರೆಂಡ್, ಕಟ್ಟಿಂಗ್ ಆಯಿತು. ಏನು ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಫ್ರೆಂಡ್. ಪಕ್ಕದ ಮನೆಯವರು ನಾಯಿಸ್ ಹಾಕಿದ್ದಾರೆ, ಸೌಂಡ್ ಅದು ಕೇಳ್ಬೋದು ಅನಿಸುತ್ತೆ, ಸಾರಿ. ಓಕೆ, ಬಾಯ್ ಫ್ರೆಂಡ್.